ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ವಿಧಿವಶರಾಗಿದ್ದಾರೆ ತಡರಾತ್ರಿ ನಿನ್ನೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಅಂತಿಮ ದರ್ಶನವನ್ನು ಕೂಡ ಪಡೆದಿದ್ದಾರೆ. ಕುಟುಂಬದವರಿಗೆ ಸಾಂತ್ವನವನ್ನು ಕೂಡ ಅವರು ಕೂಡ ಹೇಳಿದ್ದಾರೆ. ಹೂಗುಚ್ಛವನ್ನು ಇಟ್ಟು ಅಂತಿಮ ನಮನವನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸಲ್ಲಿಸಿದ್ದಾರೆ. ಅಂತಿಮ ನಮನವನ್ನು ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇಹಲೋಕವನ್ನು ತ್ಯಜಿಸಿದ್ದಾರೆ. ಅವರ ಅಂತಿಮ ದರ್ಶನಕ್ಕೆ ಗಣ್ಯರೆಲ್ಲ ಹೋಗ್ತಾ ಇದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕೂಡ ತೆರಳಿ ಹೂಗುಚ್ಛವನ್ನು ಇಟ್ಟು ಅಂತಿಮ ನಮನವನ್ನು ಸಲ್ಲಿಸಿ ದರ್ಶನವನ್ನು ಪಡೆದು ಆ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳಿದ್ದಾರೆ. ಅವ್ರಿಗೆ ಸಿಗಬೇಕಾಗಿರುವಂಥ ಎಲ್ಲ ಗೌರವಗಳು ಕೂಡ ಸಿಗಬೇಕು ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ. ಬಟ್ ಇಡೀ ಅವರ ಜರ್ನಿ ಏನಿದೆ ಅದು ಕೊನೆಯ ಕ್ಷಣದಲ್ಲಿ ಒಂದು ಪಾಯಿಂಟ್ ಔಟ್ ಆಗಿ ಕೂತ್ಕೊಂಡಿದ್ದು ಅಂತಂದರೆ 2011-12ರಲ್ಲಿ ಆದಂಥ ಅವರು ಪ್ರಧಾನಿ ಆದಂಥ ಸಂದರ್ಭದಲ್ಲಿ ಇನ್ನುಳಿದಂಥ ಮಂತ್ರಿಗಳು ಮಾಡಿರುವಂತಹ ಭ್ರಷ್ಟಾಚಾರಗಳೇನಿತ್ತು ಅದು ಅವರ ಕಾಲದಲ್ಲಿ ಆಯ್ತಲ್ಲ ಅಂತ ಬೇಸರ ನನಗಂತೂ ಕಾಡುತ್ತೆ. ಅದು ಯಾಕೆ ಅಂತಂದರೆ ಈ ದೇಶಕ್ಕೆ ಕೊಟ್ಟಂಥ ಕೊಡುಗೆಗಳಲ್ಲಿ ಅವರು ಒಬ್ಬರು ಆಗಿದ್ದಾರೆ. ಹಾಗಾಗಿ ಅವರ ಸಂದರ್ಭದಲ್ಲಿ ಇಂಥವೆಲ್ಲ ಆಗೋಯ್ತಲ್ಲ ಅನ್ನುವಂಥದ್ದು. ಅದರಿಂದ ಬಹಳ ಒಂದು ರೀತಿಯಾಗಿ ನೊಂದ್ಕೊಳ್ಳುವಂಥ ಪರಿಸ್ಥಿತಿಗೆ ಬಂದರು ಅವರು. ಅದಾದ ನಂತರ ಸುಗ್ರೀವಾಜ್ಞೆ ಇದ್ದಿದ್ದನ್ನು ರಾಹುಲ್ ಗಾಂಧಿ ಅವರು ಹರಿದು ಹಾಕಿದ್ದರು. ಅದು ಕೂಡ ಅವರಿಗೆ ಬಹಳ ನೋವನ್ನು ಉಂಟು ಮಾಡಿದ್ದು. ಹೀಗೆ ಆ ವ್ಯಕ್ತಿ ತೆಗೆದುಕೊಂಡಂಥ ನಿಲುವುಗಳು ಈ ದೇಶಕ್ಕೆ ಭದ್ರ ಬುನಾದಿಯನ್ನು ಆರ್ಥಿಕವಾಗಿ ಹಾಕಿಕೊಟ್ಟಿದ್ದಿದೆ. ಅದು ಒಂದು ಕಡೆಗೆ. ಅದಾದ ನಂತರ ಅವರು ಪ್ರಧಾನಿಯಾದಂಥ ಸಂದರ್ಭದಲ್ಲಿ ಆಗಿರುವಂತಹ ಬೆಳವಣಿಗೆಗಳು, ಒಳ್ಳೆಯ ಕೆಲಸಗಳು ಕೂಡ ಇದ್ದಾವೆ, ಸಾಲಿದೆ. ಎಲ್ಲರೂ ಹೇಳ್ತಾ ಇರುವಂಥದ್ದು ಈಗ ಅನ್ನಭಾಗ್ಯವನ್ನು ಕೊಟ್ಟಿರುವಂಥದ್ದು ಅದೇ ಟೈಮಲ್ಲಿ ಫುಡ್ ಸೆಕ್ಯೂರಿಟಿ ಬಿಲ್ ಅಂತಂದಿದ್ದು ಆವಾಗ ಸಂದರ್ಭದಲ್ಲಿ. ಅದಕ್ಕಿಂತ ಬಿಫೋರ್ ಯಾಕೆ ತರೋಕ್ಕಾಗಲಿಲ್ಲ ನಮ್ಮ ಹತ್ರ? 1947ರಿಂದ 2011-12ವರೆಗೂ ಬೇಕಾಯ್ತು ನಮಗೆ ಅದನ್ನು ತರೋಕ್ಕೆ. ಆಗಲೇ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು